ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ಮ ರೈತರು ದಿನ ಪೂರ್ತಿ ಹೊಲದಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಸಿಗೋಂಥ ಸಣ್ಣ ಸಹಾಯದ ಹಣ ಕೂಡ ತಡವಾಗಿ ಬಂದ್ಬಿಟ್ರೆ ಹೆಂಗ್ ಅನ್ಸ್ಬೇಡ ಅವರಿಗೆ ಹೆಂಗ್ ಅನ್ಸುತ್ತೆ ಅಲ್ವಾ. ಸೊ ಎಲ್ಲ ಡೀಟೇಲ್ಸು ಕೂಡ ಸರಿಯಾಗಿದ್ರು ಕೂಡ ಪಿ ಎಂ ಕಿಸಾನ್ ಹಣ ಬರಲಿಲ್ಲ ಅಲ್ವಾ. ಇದು ತುಂಬಾ ಹಲವರ ರೈತರ ಒಂದು ಪ್ರಶ್ನೆ. ಓಕೆನಾ, ಯಾಕೆ ಬಂದಿಲ್ಲ? ಅಂದ್ರೆ ಇವಾಗ ಮಧ್ಯದಲ್ಲಿ ಏನ್ ಸಮಸ್ಯೆ ಆಗಿದೆ? ಯಾಕ್ ಹಣ ಇನ್ನೂ ಬಂದಿಲ್ಲ? ಯಾಕ್ ಬರ್ತಿಲ್ಲ? ಅನ್ನೋದು ಹಲವರ ಒಂದು ಪ್ರಶ್ನೆ ಆಗಿದೆ. ಸೊ ಇದು ಯಾಕೆ? ಏನು? ಇದ್ರ ಬಗ್ಗೆ ಎಲ್ಲ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಇವಾಗ ಕೇಂದ್ರ ಸರ್ಕಾರ ಕೊಡ್ತಾ ಇರೋಂಥ ರೈತರಿಗೆ ಸಹಾಯ ಯೋಜನೆ ಅಂದ್ರೆ ಪಿ.ಎಂ. ಕಿಸಾನ್ ಅಲ್ವಾ? ಸೊ ಈ ಯೋಜನೆ ಮೂಲಕ ಸಣ್ಣ ಸಣ್ಣ ಅತಿ ಸಣ್ಣ ರೈತರಿಗೂ ಕೂಡ ವರ್ಷಕ್ಕೆ 3 ಬಾರಿ ಹಣ ಕೊಡ್ತಾರೆ. ಆದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಹಲವಾರು ರೈತರಿಗೆ ಇದೊಂದು ಸಮಸ್ಯೆ ಆಗಿತ್ತು. ಅಂದ್ರೆ ಎಲ್ಲಾ ದಾಖಲೆ ಕೂಡ ಕೊಟ್ಟಿದ್ರು ಕೂಡ ಹಣ ಖಾತೆಗೆ ಬರ್ತಿಲ್ಲ. ಸೊ ಈಗ ಅದಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಬಂದಿದೆ. ಅದಕ್ಕೆ ಅಂತ ಏನಾಗಿದೆ? ಸೊ ಯಾವುದು ಅದು ಒಳ್ಳೆ ಸುದ್ದಿ ಅಂತ ನಾವು ನೋಡೋಣ ಇವಾಗ. ಓಕೆನಾ. ಸೊ ಇವಾಗ ಏನ್ ಸಮಸ್ಯೆ ಆಗ್ತಿತ್ತು ಅಂತ ಅಂದ್ರೆ ಅವರ ರೈತರಿಗೆ 22ನೇ ಕಂತಿನ ಹಣ ಬರ್ಲೇ ಇಲ್ಲ. ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರು ಕೂಡ, ಬ್ಯಾಂಕ್ ಖಾತೆ ಆಕ್ಟಿವ್ ಇದ್ರು ಕೂಡ, ಎಲ್ಲಾ ದಾಖಲೆ ಸರಿ ಇದ್ರು ಕೂಡ ಹಣ ಬರ್ಲೇ ಇಲ್ಲ. ಸೊ ರೈತರು ಕೂಡ ಬ್ಯಾಂಕ್ಗಳಿಗೆ ಹೋಗಿ ಕೇಳಿದ್ರು, ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರು. ಆದ್ರೆ ಸರಿಯಾಗಿ ಉತ್ತರ ಎಲ್ಲೂ ಕೂಡ ಅವರಿಗೆ ಸಿಗ್ಲಿಲ್ಲ. ಮತ್ತೆ ಇದಕ್ಕೆ ಕಾರಣ ಏನಂತೀರಾ? ಏನ್ ಕಾರಣ ಇರ್ಬೋದು ಅಂತ ಎಲ್ಲರಿಗೂ ಅದೊಂದು ಕ್ವೆಶ್ಚನ್ ಇರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಸೊ ಏನ್ ಗೊತ್ತಾಗಿದ್ದು ಅಂತ ಅಂದ್ರೆ ಅಲ್ಲಿ ಸಾಫ್ಟ್ವೇರ್ ನಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಮತ್ತೆ ಡೇಟಾ ನೀಟಾಗಿ ಅಪ್ಡೇಟ್ ಆಗ್ತಾನೆ ಇರಲಿಲ್ಲ. ಸೊ ಕೆಲವು ಖಾತೆಗಳ ಡೀಟೇಲ್ಸ್ ಕೂಡ ಮ್ಯಾಚ್ ಆಗ್ತಿರ್ಲಿಲ್ಲ. ಅಂದ್ರೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ. ಸೊ ಇದೇ ಕಾರಣಕ್ಕೆ 30,000 ರೈತರ ಹಣ ಕೂಡ ತಾತ್ಕಾಲಿಕವಾಗಿ ನಿಂತಿತ್ತು. ಆದ್ರೆ ಇದ್ರಲ್ಲಿ ಯಾವುದೇ ರೀತಿ ರೈತರ ತಪ್ಪು ಇಲ್ವೇ ಇಲ್ಲ. ಇದೆಲ್ಲ ಏನಾಗಿತ್ತು ಅಂದ್ರೆ ಸಿಸ್ಟಮ್ ಇಶ್ಯೂ ಆಗಿತ್ತು ಅಷ್ಟೇ. ಇದ್ರಿಂದ ಹಣ ಅವರಿಗೆ ಬರ್ಲೇ ಇಲ್ಲ. ಸೊ ಮತ್ತೆ ಇದರಿಂದ ಸರ್ಕಾರ ಏನ್ ಮಾಡ್ತು ಅಲ್ವಾ? ಎಲ್ಲರಿಗೂ ಅದೇ ಇವಾಗ ಓಕೆ, ಏನು ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ಮತ್ತೆ ಸರ್ಕಾರ ಏನ್ ಮಾಡ್ತು ಅಲ್ವಾ? ಸೊ ರಾಜ್ಯ ಕೃಷಿ ಇಲಾಖೆ ಈ ವಿಷಯನ ಸೀರಿಯಸ್ ಆಗಿ ತಗೊಂಡ್ರು. ಅವರು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಎರಡೂ ಸರ್ಕಾರದ ಅಧಿಕಾರಿಗಳು ಸೇರಿ ಮತ್ತೆ ಪರಿಶೀಲನೆ ಮಾಡಿದ್ರು. ಸೊ ತಪ್ಪುಗಳನ್ನ ಸರಿಪಡಿಸಿ ಲಿಸ್ಟ್‌ನ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಆ ಒಂದು ಪಟ್ಟಿನ ಮತ್ತೆ ಅವರು ಅಪ್ಡೇಟ್ ಮಾಡಿದ್ದಾರೆ. ಈಗ ಮೊದಲ ಹಂತದಲ್ಲಿ 22,000ಕ್ಕೂ ಹೆಚ್ಚು ರೈತರುಗಳ ಹೆಸರು 22ನೇ ಕಂತಿನ ಪಟ್ಟಿಗೆ ಸೇರಿಸಲಾಗಿದೆ. ಓಕೆನಾ. ಸೊ ಅಂದ್ರೆ ಇಷ್ಟು ದಿನ ಕಾಯ್ತಿದ್ದ ರೈತರಿಗೆ ಶೀಘ್ರದಲ್ಲೇ ಹಣ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಓಕೆನಾ. ಸೊ ಇವಾಗ ಉಳಿದ ರೈತರ ಕತೆ ಏನು? ಇನ್ನು ಹಣ ಬರದವರಿಗೆ ಅವರ ಕತೆ ಏನಾಗುತ್ತೆ? ಸೊ ಇನ್ನು ಸುಮಾರು 8,000 ರೈತರು ದಾಖಲೆನ ಪರಿಶೀಲನೆ ನಡೀತಿದೆ. ಇನ್ನ 8,000 ಜನದ್ದು ಅಂದ್ರೆ ರೈತರದ್ದು ದಾಖಲೆ ಎಲ್ಲ ಪರಿಶೀಲನೆ ನಡೀತಿದೆ. ಅವರ ಡೀಟೇಲ್ಸ್ ಕೂಡ ಸರಿಪಡಿಸಲಾಗಿದೆ. ಸೊ ಮುಂದಿನ ಹಂತದಲ್ಲಿ ಕೂಡ ಅವ್ರಿಗೂ ಕೂಡ ಹಣ ಅನ್ನೋದು ಬರುತ್ತೆ. ಸೊ ಅಧಿಕಾರಿಗಳು ಹೇಳಿರುವ ಪ್ರಕಾರ ಏನಂತ ಅಂದ್ರೆ ಯಾರು ಅರ್ಹರಿರ್ತಾರಲ್ವಾ, ಅಂದ್ರೆ ಈ ಒಂದು ಹಣ ಪಡ್ಕೊಳ್ಳೋದಕ್ಕೆ ಯಾವತ್ತೂ ಅವರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಅನ್ಯಾಯ ಆಗೋದು ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಮತ್ತೆ ಇವಾಗ ರೈತರು ಇಷ್ಟೆಲ್ಲ ತಿಳ್ಕೊಂಡು ಅವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ಯಾ, ಸರಿಯಾಗಿ ಲಿಂಕ್ ಆಗಿದ್ಯಾ ಅಂತ ನೋಡ್ಕೊಳ್ಬೇಕು. ಆಮೇಲೆ ಪಿ ಎಂ ಕಿಸಾನ್ ಬೆನಿಫಿಷಿಯಲ್ ಸ್ಟೇಟಸ್ನ ನೀವು ಅವಾಗವಾಗ ಚೆಕ್ ಮಾಡ್ತಾನೆ ಇರಬೇಕು. ಅನುಮಾನ ಇದ್ರೆ ರೈತರು ಸಂಪರ್ಕ ಕೇಂದ್ರಕ್ಕೆ ನೀವು ಹೋಗಿ ಕೇಳಿ. ಹೆಸರು ಅಥವಾ ಖಾತೆ ವಿವರದಲ್ಲಿ ತಪ್ಪೇನಾದ್ರೂ ಆಗಿದ್ರೆ ತಕ್ಷಣ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೀವು ರೈತರಾಗಿ ಇದನ್ನೆಲ್ಲ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಲೈಕ್ ಹಣ ಬಂದಿದ್ಯಾ, ಯಾಕೆ ಬರ್ತಿಲ್ಲ ಅನ್ನೋದು. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಯೋಜನೆ ಮಹತ್ವ ಏನು ಅಂತ ಅಂದ್ರೆ ಪಿ.ಎಂ. ಕಿಸಾನ್ ಯೋಜನೆ ರೈತರಿಗೆ ವರ್ಷಕ್ಕೆ 3 ಬಾರಿ ಹಣ ಕೊಡ್ತಾರೆ. ಅದೆಲ್ಲರಿಗೂ ಗೊತ್ತು. ಸೊ ಈ ಹಣದಿಂದ ನೀವು ಬೀಜ ತಗೊಳ್ಳೋದಾಗಿರ್ಬೋದು, ರಸಗೊಬ್ಬರ ಖರೀದಿ ಮಾಡೋದಾಗಿರ್ಬೋದು, ಕೃಷಿ ಖರ್ಚುಗಳು ಬಳಸೋದಾಗಿರ್ಬೋದು, ಏನಕ್ಕಾದ್ರೂ ಆಗ್ಲಿ ಈ ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಏನಂತೀರ ಕೆಲಸಗಳಿಗೆ ನಿಮಗೆ
ಸಹಾಯ ಆಗತ್ತೆ ಅಷ್ಟೇ. ಕೊನೆಯದಾಗಿ ಏನು ಹೇಳಬೇಕು ಅಂತ ಅಂದ್ರೆ, ನಿಮ್ಮ ಖಾತೆ ಇನ್ನೂ ನಿಮ್ಮ ಖಾತೆಗೆ ಹಣ ಏನಾದರೂ ಬಂದಿಲ್ಲ ಅಂತ ಅಂದ್ರೆ, ತಕ್ಷಣ ಟೆನ್ಷನ್ ಆಗಬೇಡಿ. ಸೊ, ದಾಖಲೆಗಳು ಪರಿಶೀಲನೆ ಅನ್ನೋದು ಆನ್‌ಗೋಯಿಂಗ್ ಪ್ರೋಸೆಸ್ಸಲ್ಲಿದೆ. ಸೊ, ಹಣ ಜಮಾ ಆಗಲಿಲ್ಲ, ಹಂಗೆ ಈ ಥರ ಅಂತ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ವೇಟ್ ಮಾಡಿ. ಎಲ್ಲ ಫಿಕ್ಸ್ ಆದಮೇಲೆ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಓಕೆನಾ? ಇಷ್ಟು ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.